ನಮಸ್ತೆ ಫ್ರೆಂಡ್. ಸೂರ್ಯನ ಶಕ್ತಿ ಉತ್ಪಾದನೆ ಆಗುವ ಪ್ರಕ್ರಿಯೆ ಯಾವುದು? ಆಪ್ಷನ್ ಎ ರಾಸಾಯನಿಕ ಕ್ರಿಯೆ, ಆಪ್ಷನ್ ಬಿ ಅಣು ಸಂಯೋಜನೆ, ಆಪ್ಷನ್ ಸಿ ದಹನ, ಆಪ್ಷನ್ ಡಿ ವಾಯುಮಂಡಲ ಕ್ರಿಯೆ. ಇದಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಆನ್ಸರ್ ಬಂದು ಬಿ ಅಣು ಸಂಯೋಜನೆ. ಈ ಸೂರ್ಯನ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಸೂರ್ಯ ಯಾವ ರೀತಿ ಹುಟ್ಟಿದ, ಅವನ ಜನನ ಯಾವ ರೀತಿ ಆಯಿತು ಅಂದರೆ 4.6 ಬಿಲಿಯನ್ ವರ್ಷಗಳ ಹಿಂದೆ ಅನಿಲ ಮತ್ತು ಧೂಳಿನ ಮಹಾ ಮೋಡದಂತೆ ಸೂರ್ಯ ಇದ್ದ. ಆ ಮೋಡ ಹೆಚ್ಚಾದಂತೆ ಅದನ್ನು ನೆಬ್ಯುಲಾ ಎಂಬ ಹೆಸರಿಂದ ಕರೀತಿದ್ರು. ಈ ಮೋಡ ಹೆಚ್ಚಾದಂತೆ ಗುರುತ್ವಾಕರ್ಷಣೆ ಬಲದಿಂದ ಅನಿಲ ಕುಸಿದು ತಾಪಮಾನ ಹೆಚ್ಚಾಗುತ್ತಾ ಹೋಗಿ ಮತ್ತು ಒತ್ತಡದಿಂದ ಅಣು ಸಂಯೋಜನೆಗೊಳ್ಳುತ್ತದೆ. ಅಂದರೆ ಹೈಡ್ರೋಜನ್ ಇರುತ್ತೆ. ಈ ಹೈಡ್ರೋಜನ್ನು 4 ಅಣುಗಳು ಸೇರಿ ಸ್ಫೋಟಗೊಂಡಾಗ ಅತಿಯಾದ ಹೆಚ್ಚಾದ ಶಕ್ತಿ ಬಿಡುಗಡೆಯಾಗಿ ಅಗಾಧ ಶಕ್ತಿಯಿಂದ ಬೆಳಕು, ಗಾಳಿ ಹೊರಹೊಮ್ಮುತ್ತೆ. ಅದು ಲಕ್ಷಾಂತರ ವರ್ಷಗಳ ನಡುವೆ ಚಲಿಸಿ ಅದು ಹೀಲಿಯಂ ಆಗಿ ಬದಲಾಗಿ ಅದು ಭೂಮಿಗೆ ಬರುತ್ತೆ. ಅದು ಅಷ್ಟು ವರ್ಷ ಅಲ್ಲಿ ಕೇಂದ್ರ ವಲಯದಿಂದ, ಅಂದರೆ ಸೂರ್ಯನಲ್ಲಿ 4 ವಲಯಗಳನ್ನ ನೋಡಿಸೋದು. ಮೊದಲನೇದು ಕೋರು, 2ನೇದು ವಿಕಿರಣ ವಲಯ, 3 ಪ್ರಜನನ ವಲಯ, 4 ವರ್ಣ ವಲಯ. ಇದನ್ನು ಕೋರ್ ಅಂತ ಕರೀತಾರೆ. ಲಾಸ್ಟು ಹೊರಪದರ. ಇದು ಇಲ್ಲಿಂದ ಭೂಮಿಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದೆ ನಾನು. ಸೂರ್ಯನ ಬೆಳಕು ಭೂಮಿಗೆ ಎಷ್ಟು ನಿಮಿಷದಲ್ಲಿ ತಲುಪುತ್ತೆ ಅಂತಂದ್ಬಿಟ್ಟು. 8 ನಿಮಿಷ 20 ಸೆಕೆಂಡ್ನಲ್ಲಿ ಸೂರ್ಯನ ಬೆಳಕು ಗಾಮಾಕಿರಣವಾಗಿ ಭೂಮಿಗೆ ತಲುಪುತ್ತದೆ. ಆಯಿತಾ? ಈ ಸೂರ್ಯನಲ್ಲಿ 74% ಹೈಡ್ರೋಜನ್ನು, 24% ಹೀಲಿಯಂನಿಂದ ಕೂಡಿರುತ್ತದೆ. ಮತ್ತು ಇನ್ನು 7% ಇತರ ಅನಿಲಗಳು, ಅಂದರೆ ಮೀಥೇನು, ಇಂಗಾಲ, ಆಮ್ಲಜನಕ, ಇವು ಸ್ವಲ್ಪ ಪ್ರಮಾಣದಲ್ಲಿ ಹೊಂದಿರ್ತದೆ. ಸೂರ್ಯನ ಮೇಲ್ಮೈ ಹೊರಪದರ ಸುಮಾರು 6000 ಡಿಗ್ರಿ ಸೆಲ್ಸಿಯಸ್ ಕೋಟಿ ಉಷ್ಣಾಂಶ ತಾಪಮಾನ ಹೊಂದಿರ್ತದೆ. ಕೇಂದ್ರ ವಲಯ ಅಂದರೆ ಮಧ್ಯದಲ್ಲಿ 20,000 ಕೋಟಿ ತಾಪಮಾನ ಹೊಂದಿರ್ತದೆ. ಸೂರ್ಯನ ವಯಸ್ಸು ಸುಮಾರು 5 ಬಿಲಿಯನ್ ವರ್ಷಗಳು ಎಂದು ಅಂದಾಜಿಸ ಮಾಡಲಾಗಿದೆ. ಈಗ ಸೂರ್ಯ ಮಧ್ಯವಯಸ್ಕನಾಗಿದ್ದಾನೆ. ಅತ್ಯಂತ ಹೆಚ್ಚು ಸಾಂದ್ರತೆ ಸೂರ್ಯನಲ್ಲಿ ಕಪ್ಪು ಗುಳಿಗಳು ಹೊಂದಿರ್ತವೆ. ಸೂರ್ಯಕೇಂದ್ರ ಸಿದ್ಧಾಂತ ಮಂಡಿಸಿದವರು ಕೋಪರ್ನಿಕಸ್ಸು. ಭೂಮಿಗೆ ಹತ್ತಿರದ ನಕ್ಷತ್ರ ಸೂರ್ಯ, ಭೂಮಿಗೆ ಹತ್ತಿರದ ಗ್ರಹ ಶುಕ್ರ, ಸೂರ್ಯನಿಗೆ ಅತಿ ಹತ್ತಿರದ ನಕ್ಷತ್ರ ಪ್ರಾಕ್ಸಿಮಾ ಸೆಂಚುರಿ, ವಿಶ್ವದಲ್ಲಿಯೇ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಸಿರಿಯಸ್. ಸೂರ್ಯನು ಕೇವಲ ಅಕ್ಷಭ್ರಮಣೆಯನ್ನು ಹೊಂದಿದ್ದಾನೆ, ಅಂದರೆ ತನ್ನ ಸುತ್ತ ತಾನು ಸುತ್ತಕೊಳ್ತಾನೆ. ಇನ್ನು ಪುರಾಣಗಳ ಪ್ರಕಾರ ಸೂರ್ಯನು 7 ಕುದುರೆಗಳ ರಥನ ಹೊಂದಿರುತ್ತಾನೆ. 7 ವರ್ಣಗಳು, 7 ವಾರಗಳು, 7 ಪ್ರಕೃತಿಯ ಶಕ್ತಿಗಳನ್ನು ಹೊಂದಿರ್ತಾನೆ. ಈ ಥರ ಸೂರ್ಯನ ಬಗ್ಗೆ ಇದೆ.